ತುಂಬಾ ಜನ ಮುಸಲ್ಮಾನ್ ಬಾಂಧವರು ಇದ್ದಾರೆ. ಎಲ್ಲ ಮುಸಲ್ಮಾನರಿಗೂ ಕೂಡ ಜೀವನದಲ್ಲಿ ಒಂದು ಬಾರಿ ಆದರೂ ಹಜ್ಜಿಗೆ ಹೋಗ್ಬೇಕು ಅನ್ನೋದು ಅವರ ಮನಸ್ಸಿನ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಇಷ್ಟು ಜನಗಳ ಪೈಕಿ ಈ ವರ್ಷ 8635 ಜನಗಳಿಗೆ ಮಾತ್ರ ಹಜ್ ಪವಿತ್ರ ಯಾತ್ರೆ ಮಾಡುವಂತ ಅವಕಾಶ ನಿಮಗೆ ಸಿಕ್ಕಿದೆ. ಹಾಗಾಗಿ ಜೀವನದಲ್ಲಿ ಇದು ಪುಣ್ಯ ಅಂತ ಹೇಳಬಹುದು. ಬರೀ 8635 ಈ ವರ್ಷದಲ್ಲಿ ಸಿಕ್ಕಿರುವಂತಹದ್ದು ನಿಮ್ಮೆಲ್ಲರ ಪುಣ್ಯ. ಹಾಗಾಗಿ ಈ ಜೀವನದಲ್ಲಿ ಒಂದು ಬಾರಿಯಾದ್ರೂ ಮಾಡಬೇಕು ಅಂತಕ್ಕಂಥ ಈ ಯಾತ್ರೆ ನಿಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಆಗ್ಲಿ. ನೀವು ಸುಖವಾಗಿ ಹೋಗಿ ನೆಮ್ಮದಿಯಾಗಿ ವಾಪಸ್ ಬರೋ ತರ ನಿಮ್ಮ ಹಜ್ ಯಾತ್ರೆ ಸುಖಕರವಾಗಿರಲಿ, ಆರಾಮಾಗಿರಲಿ ಅಂತ ನಾನು ತಮಗೆ ಹಾರೈಸ್ತೇನೆ. ಹೋಗಿ ಬರ್ತಕ್ಕಂತಹ ತಾವು ಅಲ್ಲಿ ಪ್ರಾರ್ಥನೆ ಮಾಡಬೇಕು, ದುವಾ ಮಾಡಬೇಕು. आप दुआ कीजिए, हर एक हिंदुस्तानी का तरक्की के लिए दुआ कीजिए. जो भी मजहब का हो, इसमें मजहब का बात नहीं है, हर एक हिंदुस्तानी का तरक्की के लिए, अमन के लिए दुआ कीजिए कि पूरा दुनिया में अमन रहे, सबका बीच में अमन रहे, भाईचारा रहे. दुआ कीजिए हमारा मुल्क का तरक्की के लिए. दुआ कीजिए हमारा रियासत का तरक्की के लिए. दुआ कीजिए हमारा सियासत का तरक्की के लिए. दुआ कीजिए हमारा वजीर के लिए भी. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಪ್ರಾರ್ಥನೆ ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ, ಪ್ರತಿಯೊಬ್ಬ ಭಾರತೀಯನಿಗೂ ಒಳ್ಳೇದಾಗ್ಲಿ. ನಿಮ್ಮ ಈ ಪವಿತ್ರ ಯಾತ್ರೆ ಸುಖಕರವಾಗಿರಲಿ, ನಿಮ್ಮ ಜೀವನದ ಆಸೆ ಈಡೇರಲಿ ಅಂತ ನಾನು ತಮಗೆ ಶುಭವನ್ನ ಕೋರ್ತೇನೆ. ನಮಸ್ಕಾರ ಎಲ್ಲರಿಗೂ.